ಸಾಮಾನ್ಯವಾಗಿ ನಾವು ಇಂಗ್ಲೀಷ್ ಕಲಿಸುವಾಗ ಮಕ್ಕಳಿಗೆ ಹೇಗೆ ಕಲಿಸ್ತೇವೆ? ಇಂಗ್ಲೀಷ್ನ ಅಕ್ಷರಗಳನ್ನು, ಇಂಗ್ಲೀಷ್ನ ಲೆಟರ್ಸ್ನ ನೇಮ್ ಮುಖಾಂತರ ಕಲಿಸ್ತೇವೆ. ABCDEFG ಈ ಥರ ಕಲಿಸೋದ್ರಿಂದ ಮಕ್ಕಳಿಗೆ ಏನಾಗ್ತದೆ ಅಂದರೆ ಈಚ್ ಲೆಟರಿದ್ದು ಹೆಸರು ನೆನಪಿರ್ತದೆ ಬಿಟ್ಟರೆ ಅದರ ಸೌಂಡ್ಸ್ ಗೊತ್ತಾಗೋದಿಲ್ಲ. ಹಾಗೂ ಹೇಗೆ ಪ್ರೊನೌನ್ಸ್ ಮಾಡೋದು, ವರ್ಡ್ಸಲ್ಲಿ ಆ ಲೆಟರ್ ಬಂದಾಗ ಹೇಗೆ ಪ್ರೊನೌನ್ಸ್ ಮಾಡೋದು ಎಂಬುದು ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿಯೇ ನಾವು ಒಂದು ಹೊಸ ಮೆಥಡ್ ಅಂದರೆ ಫೋನಿಕ್ಸ್ ಮೂಲಕ ಇಂಗ್ಲೀಷನ್ನು ಮಕ್ಕಳಿಗೆ ಕಲಿಸಿದರೆ ಅವರಿಗೆ ಈಸಿಯಾಗಿ ಓದಲಿಕ್ಕಾಗ್ತದೆ. ಈ ಮೆಥಡಲ್ಲಿ ನಾವು ಏನು ಮಾಡ್ತೇವೆ, ಫಸ್ಟ್ 6 ಸೆಟ್ ಆಫ್ ಲೆಟರ್ಸನ್ನು 6 ಲೆಟರ್ಸ್ ಫಸ್ಟಿಗೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತೇವೆ. ಆ ಲೆಟರ್ಸ್ ಹೇಗಿರಬೇಕಂದ್ರೆ ಆ ಲೆಟರ್ಸನ್ನು ಯೂಸ್ ಮಾಡಿ ಕಾಮನ್ ವರ್ಡ್ಸ್ ಎಲ್ಲ ಆ ಲೆಟರ್ಸನ್ನು ಯೂಸ್ ಮಾಡಿ ಬರೋ ಹಾಗಿರಬೇಕು. ಸೊ ಅದನ್ನೇ ಸ್ಯಾಟ್ ಪಿನ್ ಮೆಥಡ್ ಅಂತ ಹೇಳ್ತೇವೆ. ಈಗ ಈ ಲೆಟರ್ ಇದನ್ನು ನಾವು ಸೌಂಡ್ಸ್ ಮಾತ್ರ ಹೇಳಬೇಕು, ಹೆಸರಿನ ಬದಲು. ಹೆಸರು ಎಸ್ ಅಂತಿದ್ರು, ಸೌಂಡ್ಸ್ ಅ, ಟ, ಪ, ಇ, ನ. ಈಗ ನೋಡಿ, ಇ, ನ, ಇನ್. ಇಲ್ಲಿ ಪ, ಇ, ನ, ಪಿನ್. ಸ, ಇ, ನ, ಸಿನ್. ಇ, ಸ, ಈಸ್. ಆಟ್, ಆಟ್. ಈಸಿ ಇದೆ ಅಲ್ಲ? ಸೊ ಹೀಗಾಗಿ ಏನಾಗ್ತದೆ, ಮಕ್ಕಳಲ್ಲಿ ಅವರಿಗೆ ಓದಲಿಕ್ಕಾಗ್ತದೆ ಅಂತ ಹೇಳುವ ಕಾನ್ಫಿಡೆನ್ಸ್ ಅಥವಾ ಆತ್ಮಸ್ಥೈರ್ಯ ಬರ್ತದೆ. ಇದರಿಂದಾಗಿ ಅವರಿಗೆ ಕಲೀಲಿಕ್ಕೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಸೊ ಇಂತಹ ಕ್ಲಾಸನ್ನು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ಅದುವೇ ಗ್ರಾಮೀಣ ವಿದ್ಯಾ ಕೇಂದ್ರ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಕ್ಲಾಸ್ಗಳನ್ನು ಫಾಲೋ ಮಾಡಿ.